ವಿದುಹು ತಿಳಿಯುತ್ತಾರೆ. ಬಹಳ ಕಠಿಣವಾದ ಶ್ಲೋಕ ಐತಿ ಅದು. ಬಹಳ ಮಂದಿಗೆ ಹೇಳಿದ್ರೆ ಅರ್ಥನ ಆಗುದಿಲ್ಲ. ಆದ್ರೆ ಯಾರಿಗೆ ಅರ್ಥ ಆಗ್ತೈತಿ ಅವ್ರು ಆತ್ಮಜ್ಞಾನಿಗಳು. ಈ ಶ್ಲೋಕ ಯಾರಿಗೆ ಆಗ್ತದ ಅರ್ಥ ಅವರು ಆತ್ಮಜ್ಞಾನಿಗಳು. ಇಷ್ಟು ಮಾತ್ರ ಹೇಳ್ಬೋದು. ಇಲ್ಲೇ 8ನೇ ಶ್ಲೋಕಕ್ಕೆ ಬೀಜಾನು ಇಟ್ಟಾನ ಭಗವಂತ. ಮತ್ತೆ ಕೆಲವೊಂದು ವಿಶೇಷ ಪದಗಳನ್ನು ಬಳಸಾಕತ್ತ. ಏನಾಗತ್ತಾನವ? ಬ್ರಹ್ಮ ಕೃಷ್ಣಂ ಅಧ್ಯಾತ್ಮಂ ಅಖಿಳಂ ಕರ್ಮ ವಿದುಹು. ಯಾರು ಬ್ರಹ್ಮನನ್ನು ಸಂಪೂರ್ಣವಾಗಿ ತಿಳಿಯುತ್ತಾರೆಯೋ, ಬ್ರಹ್ಮನನ್ನು ತಿಳಿಯುತ್ತಾರೆ ಒಂದನೇದು. ಎರಡನೇದು ಅಧ್ಯಾತ್ಮ ಏನಂತ ಅನ್ನೋದು ತಿಳಿಯುತ್ತಾರೆಯೋ, ಅಧ್ಯಾತ್ಮ. ಹಾಗೂ ಕರ್ಮವನ್ನು ತಿಳಿಯುತ್ತಾರೆ. ನೋಡ್ರಿ, ಕರ್ಮವನ್ನು ತಿಳಿದಿಲ್ಲ ಅಂತ ನಾವೆಂತ ಮೂರ್ಖರಿದ್ದೇವೆ, ವಿಚಾರ ಮಾಡಿ. ಕರ್ಮ ಅಂದ್ರೆ ನಿಜವಾದ ಅರ್ಥ ನಮಗ್ ಗೊತ್ತಿಲ್ಲ. ಈಗ ಹೇಳ್ಕೊಡ್ತಾನೆ ಭಗವಂತ. ಆಮೇಲೆ ಇದು ಯಾವಾಗ್ಲೂ ಇದು 29ನೇ ಅಧ್ಯಾಯ ಮುಗುದಿಲ್ಲ ವಾಕ್ಯ ಇದು ಕಂಟಿನ್ಯೂ ಆಗ್ತೈತಿ. 30ನೇ ಅಧ್ಯಾಯನೂ ಓದಬೇಕು. ಸಾದಿ ಭೂತಾನಿ ದೈವಂ ಮಾಂ ಸಾದಿ ಯಜ್ಞ ಚ ಯೇ ವಿದುಹು ಪ್ರಯಾಣ ಕಾಲಿ ಪಿಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಯಾವ ಪುರುಷರು ಅಧಿಭೂತ ಸಾಧಿಭೂತಾದಿ ಆದಿದೈವಂ ಆದಿದೈವ ಸಹಿತ ಚ ಸಾದಿ ಯಜ್ಞಂ ಅಧಿಯಜ್ಞ ಸಹಿತ ಎಲ್ಲರೂ ಆತ್ಮರೂಪಿಯಾದ ನನ್ನನ್ನು ಪ್ರಯಾಣ ಕಾಲೇ ಅಂತಕಾಲದಲ್ಲಿಯೂ ಸಹ ತಿಳಿಯುತ್ತಾರೆಯೋ. ಅಂದ್ರೆ ಇನ್ನೊಂದು ಕ್ಷಣಕ್ಕ ನಮಗ ಈ ಪ್ರಾರಂಭ ಮುಗಿತದ. ಆ ಕ್ಷಣದಾಗನು ತಿಳಿದ್ರು ಇವು 6 ವಿಷಯಗಳನ್ನ ತಿಳಿದ್ರ, ಇಲ್ಲಿ 1ನೇ ಶ್ಲೋಕದಾಗ 3 ವಿಷಯ ಏನು? ಬ್ರಹ್ಮ ತಿಳಿಬೇಕು, ಅಧ್ಯಾತ್ಮ ಅಂದ್ರೆ ತಿಳಿಬೇಕು, ಕರ್ಮ ಅಂದ್ರೆ ತಿಳಿಬೇಕು. ನಾ ಹೇಳಾಕತ್ತೇನೆ, ಸಂಭಾಷ್ ಕೊಟ್ಟು ಕೇಳ್ರಿ. ಆಮೇಲೆ ಇಲ್ಲಿ ಈ 30ನೇ ಶ್ಲೋಕದಾಗ ಏನ್ ತಿಳಿಬೇಕು? ಅಧಿಭೂತ ಅಂದ್ರೆ ಏನ್ ತಿಳಿಬೇಕು, ಅಧಿ ದೈವ ಅಂದ್ರೆ ಏನ್ ತಿಳಿಬೇಕು, ಅಧಿ ಯಜ್ಞ ಅಂತ ತಿಳಿಬೇಕು. ಈ 6 ವಿಷಯಗಳನ್ನು ನನ್ನನ್ನು ಅಂತ್ಯಕಾಲದಲ್ಲಿಯೂ ತಿಳಿಯುವ ಯುಕ್ತ ಚಿತ್ತರಾದಂತ ಪುರುಷನು ಅವ. ಈ ಕ್ಷಣದಾಗ ಜೀವ ಹೊಂಟೈತಿ. ಈಗ ಪ್ರಾರಂಭ ಮುಗಿಯಾಗತ್ತೈತಿ ಈ ಶರೀರದ. ಈ ಕ್ಷಣದಾಗ ತಿಳಿದ್ರು ಕೂಡ ಅವನು ನನ್ನನ್ನು ಅರಿಯುತ್ತಾರೆ, ಅಂದ್ರೆ ನನ್ನನ್ನೇ ಪಡೆಯುತ್ತಾನೆ. ಅವ ನನ್ನ ಸ್ವರೂಪವನ್ನು ತಿಳಿಯುತ್ತಾನೆ, ನನ್ನನ್ನ ಪಡೆಯುತ್ತಾನೆ. ಯಥಾ ಚೇತಸಃ ಯುಕ್ತರಾದಂತಹ ಪುರುಷರು ಮಾಂಚ ವಿದುಹು ನನ್ನನ್ನು ಅರಿಯುತ್ತಾರೆ, ಅಂದರೆ ನನ್ನನ್ನು ಪಡೆಯುತ್ತಾರೆ, ನನ್ನನ್ನು ಯಥಾರ್ಥವಾಗಿ ತಿಳಿಯುತ್ತಾರೆ. ಅಂದ್ರೆ ಆತ್ಮಜ್ಞಾನಿಗೆ ಸಂಬಂಧಪಟ್ಟಂತ ವಿಷಯ. ನಿಜವಾದ ಆತ್ಮಜ್ಞಾನ ಆದವಾಗ ಇವು 6 ವಿಷಯ ತಿಳಿತಾವ. ಬ್ರಹ್ಮ ಅಂದ್ರೆ ಏನ್ ತಿಳಿತದ, ಅಧ್ಯಾತ್ಮ ಅಂದ್ರೆ ತಿಳಿತದ, ಕರ್ಮ ಅಂದ್ರೆ ತಿಳಿತದ, ಆದಿಭೂತ ಅಂದ್ರೆ ಏನು, ಆದಿದೈವ ಅಂದ್ರೆ ಏನು, ಆದಿ ಯಜ್ಞ ಅಂದ್ರೆ ಏನು. ಇದಕ್ಕೊಂದು ಉದಾಹರಣೆ ಹೇಳ್ಬಿಡ್ತೀನಿ, ಅಂದ್ರೆ ನಿಮ್ಗ ಅದು ಸಂಶಯನ ಬರುದಿಲ್ಲ. ಅದು ಅಪ್ಪೋರು ಹೇಳ್ಯಾರ ಗೊತ್ತಿಲ್ಲ, ನನ್ನ ನೆನಪಾಗ್ಯದ. ಈಗ ಹಗ್ಗದಾಗ ಹಾವು ನೋಡಿದಾಗ 10 ಮಂದಿಗೆ 10 ತರದ ಭ್ರಾಂತಿ ಆಗೈತಿ. ಯಾರಿಗೆ ಏನೇನು ಭ್ರಾಂತಿ ಆಗೈತಿ ಹೇಳ್ತೀರ? ಒಬ್ಬೊಬ್ರು ಗೌಡ್ರು ಹೇಳ್ತಾನ, ಗೌಡ್ರಿಗೆ ನಮ್ ಭೀಷ್ಮ ಗೌಡ್ರಿಗೆ ಹೇಳ್ತಾನ. ಹಗ್ಗದಾಗ ಹಾವು ನೋಡಿದಾಗ 10 ಮಂದಿಗೆ 10 ತರದ ಭ್ರಾಂತಿ ಆಗೈತಿ. ಏನೇನಾಗೈತ್ರಿ ಗೌಡ್ರ? ಒಬ್ಬನಿಗೆ ಜಲಧಾರೆ, ಒಬ್ಬನು ಜಲಧಾರೆ, ಒಬ್ಬನಿಗೆ ಭೂಮಿಯ ಬಿರುಕು, ಒಬ್ಬನಿಗೆ ಭೂಮಿ ಬಿರುಕು, ಒಬ್ಬನಿಗೆ ದಂಡ, ಮತ್ತೊಂದು ಇನ್ನೊಂದು ಯಾವುದೋ ಒಂದು ಹೂಮಾಲೆ. ಆಮೇಲೆ ನೀರ್ ಚೆಲ್ದಂಗ ಜಲಧಾರೆ ಅಂತ ಆಗೈತಿ ಅದು. ಜಲಧಾರೆ ಬಂದೈತಿ, ಬಿರುಕು ಬಂದೈತಿ, ಬಡಿಗೆ ಬಂದೈತಿ, ಮಾಲ ಬಂದೈತಿ, ಹಾವು ಬಂದೈತಿ. ಹಾವು ಬಿಟ್ಟ ಬಿಟ್ಟಿರಲ್ಲ ಹಾವು. ಈಗ ಈ 5 ಮಂದಿಗೆ 5 ಭಾವ ಆಗೈತಲ್ಲ ಇಲ್ಲಿ. ಹೌದು. ಅಲ್ಲಿ ಏನೈತ್ರಿ? ಅದು ಇರೋದು ವಸ್ತು ಏನೈತಿ? ಅದು ಹಗ್ಗನ ಐತಿ. ಅದು ಹಗ್ಗನ ಐತಿ. ಹಗ್ಗದ ಇವು 5 ವಸ್ತುಗಳು ಎಲ್ಲಿ ಕಾಣಾಗತ್ತಾವು? ಆ ಮಂದಿ ಕಾಣಾಗತ್ತಾವಲ್ಲ, ಇವು ಏನಂತೀರಿ? ಬ್ರಹ್ಮಾಚಾರ್ಯ ಏನಂತೀರಿ? ಭ್ರಮನೆ. ಹಂಗ ಹೆಂಗ ಈಗ 5 ನಿಮ್ಗೆ ಹೇಳಿದ್ರಲ್ಲ ಭ್ರಮ, ಹಿಂಗ ಇವು 6 ಭ್ರಮ ಅಂತ ತಿಳ್ಕೊಂಡ್ಬಿಟ್ರಿ. ಅಂತರ್ ಕಿ ಬಾತ್. ಯಾವುದು ಭ್ರಮ? ಅಧಿಭೂತ, ಅಧಿಯಜ್ಞ, ಅಧಿದೈವ, ಕರ್ಮ. ಮತ್ತೆ ಇನ್ನೊಂದು ಯಾರು ಹೇಳಿದ್ರಲ್ಲ, ಏನು
ಆ ಬ್ರಹ್ಮ ಮತ್ತು ಅಧ್ಯಾತ್ಮ ಇವೆಲ್ಲವೂ ಆ ನಿಜವಾದ ಸ್ವರೂಪದಲ್ಲಿ ತೋರುವಂತ ಭ್ರಮೆಗಳು ಅಂತ ತಿಳ್ಕೊಂಡು ಹ್ಮ್ ಬರ ಇವೆಲ್ಲವನ್ನ ಭ್ರಮೆ ಅಂತ ತಿಳ್ಕೊಂಡ ಅವ ಜ್ಞಾನಿ. ನೋಡ ಅಪ್ಪೋರ ಏನಂತ ಓದಿಲ್ಲ ಇದನ್ನ ಮುಂಜಾನೆ ನಮ್ಗೆ ಅಷ್ಟು ಸ್ಫೋರಣ ಆಗ್ತದೆ ಓದ್ಬೇಕಾದ್ರೆ ಹೇಳ್ಬೇಕು ಅಂತ ಅನಿಸ್ತಾ ಹೇಳಿದೀನಿ. ಇಲ್ಲ ಅಪ್ಪೋರ ಏನ್ ಹೇಳ್ತಾರೆ ನೋಡು ಬರ್ತತೆ ನೋಡು. Where does the ನಿಷ್ಕಾಮ ಭಕ್ತಿ ಬಿಗಿನ್? ಎಲ್ಲಿ ನಿಷ್ಕಾಮ ಭಕ್ತಿ ಚಾಲು ಆಗ್ತದ? 29ನೇ ಶ್ಲೋಕಕ್ಕೆ ಅಪ್ಪೋರ ತಾತ್ಪರ್ಯ ಬರೆಯಕತ್ತ. When I know that word is neither the cause of sorrow nor the cause of happiness, and when I know that I am the cause of both sorrow and happiness, how do I become the cause of both when I have got a wrong understanding about myself? Misunderstood I is the cause of sorrow. Rightly understood I is the cause of happiness. ಏನಂತಾರ ಇಲ್ಲಿ ಭಗವಂತ ಇಲ್ಲಿ ಏನಂತಾರ ಗುರುಗಳು, ಜಗತ್ತು ನನ್ನ ಸುಖಕ್ಕೂ ಕಾರಣ ಆಗಿಲ್ಲ, ನನ್ನ ದುಃಖಕ್ಕೂ ಕಾರಣ ಆಗಿಲ್ಲ ಅಂದ್ರೆ ಮತ್ತೆ ನನ್ನ ಸುಖ ದುಃಖ ಆಗಾಗತ್ತಾವಲ್ಲ. ಯಾಕಾಗತ್ತಾವು? ನನ್ನ ಸುಖ ದುಃಖಕ್ಕೆ ಕಾರಣ ಜಗತ್ತಂತೂ ಅಲ್ಲ, ಅಂದ್ರೆ ನನ್ನ ಅಜ್ಞಾನವೇ ಕಾರಣ, ನನ್ನ ರಾಗ ನನ್ನ ದ್ವೇಷ ಕಾರಣ. ನಾನು ಯಾರು ಅಂತ ಸರಿಯಾಗಿ ತಿಳಿದಂದ್ರೆ ನನ್ನ ಸುಖಕ್ಕೆ ಕಾರಣ ಆಗ್ತದೆ ಈ ಜಗತ್ತು. ನಾನು ಯಾರು ಅಂತ ತಿಳ್ಕೊಳ್ಳಿ ಅಂತಂದ್ರೆ ಇದೇ ಜಗತ್ತು ನನಗ ದುಃಖಕ್ಕೆ ಕಾರಣ ಆಗಿದೆ. ಬಹಳ ಸಿಂಪಲ್. ಮೂಲ ಬಡ್ಡಿಗಿನ ಇದು ಹಾಕೋದು, ಹೊರತ ಹೊಡೆಯುದು. ಬೇರು ಸಹಿತ ಇದನ್ನ ಬೇರ ಕಿತ್ತೋಗ್ಯೋದು, ಅಜ್ಞಾನದ ಬೇರನ್ನ ಕಿತ್ತೋಗ್ಯೋದು ಇಲ್ಲಿ. Like when the rope is understood and seen as a rope, it is not a cause of fear. And when the very same rope is misunderstood as a snake, it frightens. ಹಗ್ಗವನ್ನ ಹಗ್ಗವಾಗಿ ತಿಳ್ಕೊಂಡಾಗ ಯಾವ ಹೆದರಿಕೆ ಇಲ್ಲ, ಯಾವ ಭಯ ಇಲ್ಲ. ಆದ್ರೆ ಹಗ್ಗವನ್ನ ಹಾವು ಅಂತ ತಿಳ್ಕೊಂಡಾಗ ಭಯ ಕಂಪನಾದಿಗಳು ಸಹಜ. Similarly, when I am misunderstood, I became cause of sorrow. When I know myself, I am the cause of happiness. Once I have this clarity, then my attempt would be what? To know myself. Jignasa bhakti begins. Therefore, Krishna says, Jara marana mokshayaya. For attaining moksha, freedom from what? Jara maranam. ಈ ಹುಟ್ಟು ಮತ್ತು ಸಾವಿನಿಂದ ಮೋಕ್ಷ ಬೇಕಾಗಿದೆ, ಬಿಡುಗಡೆ ಬೇಕಾಗಿದೆ. ಫ್ರೀಡಮ್ ಫ್ರಮ್ ಸಂಸಾರ. ಸಂಸಾರ ಕನ್ಸಿಸ್ಟ್ ಆಫ್ ವಾಟ್? ಮೆನಿ ಪ್ರಾಬ್ಲಮ್ಸ್. ಸಂಸಾರ ಅಂದ್ರೆ ಸಮಸ್ಯೆ, ಸಮಸ್ಯೆ ಅಂದ್ರೆ ಸಂಸಾರ. ಸಮಸ್ಯೆ ಅಂದ್ರೆ ಒಮ್ಮೊಮ್ಮೆ ಹುಟ್ಟು ಸಾವು, ಸಮಸ್ಯೆ ಇದು ಸಂಸಾರ ಅಂದ್ರೆ ಹುಟ್ಟು ಸಾವು ಅಂತ ಅರ್ಥ ಮಾಡ್ಬೇಕು. ಒಮ್ಮೊಮ್ಮೆ ದುಃಖ ಅಂತ ಅರ್ಥ ಮಾಡ್ಬೇಕು. ಬಟ್ ದ ಮೋಸ್ಟ್ ಪ್ರಾಮಿನೆಂಟ್ ಪ್ರಾಬ್ಲಮ್ಸ್, ಫ್ರೈಟ್ನಿಂಗ್ ಪ್ರಾಬ್ಲಮ್ಸ್ ಆರ್ and maranam and old age and death. These two are things we read. We never want to die. We will tell we are not afraid of death till it comes near. But when the death comes, nobody wants. ಅಂತಾರಂತ ನಾವೇನ್ ಸಾವಿಗೆ ಹೆದರಾಗಲ್ ಬಿಡ್ರಿ ಅಂತಾರಂತ. ಅದು ಬಂದು ನಿಂತಾಗ ಮಾತ್ರ ಹೆದರುವುದು ಬಿಡುದು. ಈ ಹುಟ್ಟು ಈ ಸಾವಿಗೆ ಬಹಳ ಮಂದಿ ಹೆದರ್ತಾರಂತ. And even if one is not frightened of death, one is suddenly frightened and old age. ಒಂದ್ ವೇಳೆ ಸಾವಿಗೆ ಹೆದರಾಗಲ್ಲ ಅಂತ ತಿಳ್ಕೊಂಡ್ರಿ ನೀವು, ಈ ಮುಪ್ಪನ್ನೋದಕ್ಕೆ ಬಹಳ ಮಂದಿ ಹೆದರ್ತಾರಂತಾರಪ್ಪ. ಮರಾಯ ನಾವು ಹರಿದ ಹೆಂಗಿದ್ವಿ, ಈಗ ಈ ಪರಿಸ್ಥಿತಿ ಏನಾಗೈತೆ ನಮಗೆ ಗೊತ್ತು ಅಂತ. ದೇಸೆ ಸ್ವಾಮೀಜಿ, ಐ ಶುಡ್ ಬಿ means instantly I should go to bed and sleep, I should die. Why? I am frightened of old age. ಈ ಮುದಿ ವಯಸ್ಸಿನಿಂದ ನನಗೆ ಬೇಸರ ಆಗೈತಿ ಗುರುಗಳ, ನನಗೆ ಸಾಕಾಗೈತ್ರಿ, ನಾ ಎಲ್ಲವೂ ಸಾಯ್ಬೇಕು ಅಂತಾನಂತ. ವೇರ್ ಆಲ್ ದ ಫ್ಯಾಕಲ್ಟೀಸ್ ಗೋ ಅವೇ. ಕಿವಿ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ, ಕಾಲ ನಡೆಯಕ ಕೊಡೋದಿಲ್ಲ ಅವಕಾಶ, ಉಂಡದ್ದು ಪಚನ ಆಗೋದಿಲ್ಲ, ಕಣ್ಣಿಗೆ ನಿದ್ದೆ ಹತ್ತೋದಿಲ್ಲ. ದ ಮೈಂಡ್ ಈಸ್ ಫುಲ್ಲಿ ಆಕ್ಟಿವ್ ಅಂಡ್ ಇಟ್ ಹ್ಯಾಸ್ ಗಾಟ್ ಇನಫ್ ಮ್ಯಾಟರ್ ಫಾರ್ ವರಿಯಿಂಗ್ ಆಲ್ಸೋ. ಮನಸ್ಸು ಮಾತ್ರ ಚಿಂತಾಗ್ರಂತ ಆಗ್ಯದ. ವಾಟ್ ಎಲ್ಸ್ ಯು ನೀಡ್? And you cannot share the worry because everybody is busy. ಯಾರಿಗಾರ ಮುಂದೆ ಹೇಳ್ಕೋಬೇಕಂದ್ರೆ ಎಲ್ಲಾರು ತಮ್ಮ ಕೆಲಸ ಬಿಜಿ ಆದ್ರೆ, ಮುದುಕ ಹೆಂಗದಿ ಅಂತ ಯಾರು ನನ್ ಕೇಳುವುದಿಲ್ಲ.
And they know that once they ask, how are you? You will start from 1917. ಯಾರೋ ಅಕಸ್ಮಾತ್ ಹೆಂಗೈತಿ ಅಜ್ಜ ಅಂತ ಒಂದ್ ಮಾತು ಕೇಳಿದ್ರಂದ್ರ 1947 ಇಸ್ವಿ ಸ್ವತಂತ್ರ ಏನ್ ಸಿಕ್ತು ಅಲ್ಲಿಂದ ಎಲ್ಲ ಇವ ಹೇಳಕ್ ತಯಾರು ಮಾಡ್ತಾನೆ, ಚಾಲು ಮಾಡ್ತಾನೆ, ಮುಗಿಸೋದೇ ಇಲ್ಲ ಮುದುಕ. Who has a time for that, and you do not remember that you have told this story, therefore repeatedly, like a broken gramophone record, they will be telling the same thing. ಅಪ್ಪ ಯಜ್ಜ ಹಳಿದ್ದೆ ಹೇಳ್ತೀಯಲ್ಲ ಮರ, ಹೇಳಿದ್ದೆ ಹೇಳ್ತೀಯಲ್ಲಪ್ಪ, ಎಷ್ಟು ಸಲ ಹೇಳಿ ಅಂತಾರ ಅವ. ಇನ್ನ ಹೇಳಿ ಅನ್ನೋ ಲೆಕ್ಕದಾಗ ಅವ ಹೇಳ್ತಿರ್ತಲ್ಲ, ಇವಾಗ ಹೇಳಿ ಕೇಳಿ ಕೇಳಿ ಇವ್ ಸಾಕಾಗಿಬಿಟ್ಟಿರ್ತದೆ ಮೊಮ್ಮಗ. therefore nobody would share me. ನನ್ಗೆ ಯಾರು ಕೇಳಕ್ ತಯಾರಿಲ್ರಿ ನಮ್ದು. I have got so much to share. ನಾ ಮಂದಿಗೆ ಹೇಳ್ಬೇಕಂತ ಬಾಳ ಐತ್ ನನ್ನ ಮನಸ್ಸಿನಾಗ, ಯಾರು ನನ್ನ ಮಾತ ಕೇಳಂಗಿಲ್ಲ. I cannot do anything. This is a mental problem. ಇದು ಮಾನಸಿಕ ಸಮಸ್ಯೆ. Jara is the worst samsara. So if you want to moksha, moksha is from jara, means moksha from old age. For this moksha, etani, some people work for that immortality, work for that freedom by taking shelter in me. ಈ ಜರ ಮೃತ್ಯು ಬರಬಾರ್ದು ಅಂದ್ರೆ ಇವ್ರು ಏನ್ ಮಾಡ್ಬೇಕು, ಪರಾ ಪ್ರಕೃತಿಯನ್ನು ತಿಳ್ಕೋಬೇಕು, ತಾನ್ಯಾರಂದು ವಿಚಾರ ಮಾಡ್ಬೇಕು. By taking shelter in me ಅಂದ್ರೆ that is seeking my grace. There are some people who want to go to beyond kala, beyond jara and maranam represent time. Going beyond time means going beyond matter. Matter and time are inseparable. Matter and time are, so going beyond old age and death means going beyond time. ಈಗ ನೋಡ್ರಿ, ನನಗೆ ಕಾಲಾತೀತನಾಗ್ಬೇಕು ಅಂದ್ರೆ ಮತ್ತೆ ಜಲಾತೀತನಾಗ್ಬೇಕಂದ್ರೆ ನಾನು ಮಾಯೆಯನ್ನು ದಾಟಬೇಕು. ಇವು ಕಾಲ ಮತ್ತು ದೇಶಗಳ ಇರೋದವ ಇವ ಮಾಯೆ. ಈ ಮಾಯೆಯನ್ನು ದಾಟಿ ಆಚೆಗೆ ಹೋಗ್ಬೇಕು. ಸಿ ದ ಟಾಪಿಕ್. ಗೋಯಿಂಗ್ ಟು ಬಿಯಾಂಡ್ ಟೈಮ್ ಮೀನ್ಸ್ ಬಿಯಾಂಡ್ ಗೋಯಿಂಗ್ ಮ್ಯಾಟರ್, ಗೋಯಿಂಗ್ ಬಿಯಾಂಡ್ ಮಾಯಾ, ಗೋಯಿಂಗ್ ಬಿಯಾಂಡ್ ಅಪರಾ ಪ್ರಕೃತಿ. ಅಪರಾ ಪ್ರಕೃತಿ ಮಾಯಾ ಐತಿ, ಆ ಮಾಯೆಯನ್ನು ದಾಟಿ ಹೋಗ್ಬೇಕು. ಗೋಯಿಂಗ್ ಟು ಪರಾ ಪ್ರಕೃತಿ. ಈ ಶ್ರೇಷ್ಠವಾದ ಪರಾ ಪ್ರಕೃತಿ ಏನದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪ ಏನಿತ್ತಲ್ಲ, ಅದನ್ನ ನಾನು ತಿಳ್ಕೋಬೇಕು. ಪರಾ ಪ್ರಕೃತಿಯನ್ನ ನಾ ತಿಳ್ಕೊಂಡಾಗ ಮಾತ್ರ ನಾ ಈ ಮಾಯೆಯನ್ನು ದಾಟ್ಲಿಕ್ಕೆ ಸಾಧ್ಯದ. ಗೋಯಿಂಗ್ ಬಿಯಾಂಡ್ ಅಪರಾ ಪ್ರಕೃತಿ, ಗೋಯಿಂಗ್ ಬಿಯಾಂಡ್ ಅಪರಾ ಪ್ರಕೃತಿ, ಗೋಯಿಂಗ್ ಟು ಪರಾ ಪ್ರಕೃತಿ. And suddenly discover the ಪರಾ ಪ್ರಕೃತಿ which is the source of immortality. ಆ ಪರಾ ಪ್ರಕೃತಿಯನ್ನ ತಿಳ್ಕೊಂಡಿದ್ದ ಆದ್ರೆ ಅದು ನನ್ನ ಆನಂದದ ತವರು ಮನಿ, ಅದು ನನ್ನ ಆನಂದದ ಕಣಿ. ನನಗೆ ಆನಂದ ಸಿಗ್ತದ, ಯಥಾರ್ಥವಾದಂತ ನನ್ನ ಸ್ವರೂಪ ಸಿಗ್ತದ. ಅದೇ ನನ್ನ ಮೋಕ್ಷ ಸ್ವರೂಪ. ವಿಚ್ ಇಸ್ ದ ಸೋರ್ಸ್ ಆಫ್ ಸೆಕ್ಯೂರಿಟಿ. ಅದು ನನ್ನ ಭದ್ರತೆಯ ಸ್ಥಾನವೂ ಕೂಡ ಆಗಿದೆ. ವಿಚ್ ಈಸ್ ದ ಸೋರ್ಸ್ ಆಫ್ ಪೀಸ್. ಅದು ನನ್ನ ಆನಂದದ ತಾಣವೂ ಕೂಡ ಆಗಿದೆ. ವಿಚ್ ಈಸ್ ಸೋರ್ಸ್ ಆಫ್ ಹ್ಯಾಪಿನೆಸ್. ದಟ್ ಇಸ್ ಸಮ್ ಪೀಪಲ್, ರೇರ್ ಪೀಪಲ್ ಡಿಸ್ಕವರ್. ಬಹಳ ಕಡಿಮೆ ಜನ ಈ ದಾರಿಯಲ್ಲಿ ಯಶಸ್ವಿಯನ್ನು ಕಾಣ್ತಾರೆ. ಪ್ರಯತ್ನ ಮಾಡೋದು ಕಮ್ಮಿ, ಯಶಸ್ಸು ಕಾಣೋದು ಕಮ್ಮಿ. ದಟ್ ಮೀನ್ಸ್ ವಾಟ್? ಹಂಗಂದ್ರೆ ಏನು? ದೇ ವಿಲ್ ನೋ ಬೋತ್ ಪರಾ ಪ್ರಕೃತಿ ಆಸ್ ವೆಲ್ ಆಸ್ ಅಪರಾ ಪ್ರಕೃತಿ. ಅವರು ಪರಾ ಪ್ರಕೃತಿಯನ್ನು ನೋಡ್ತಾರೆ, ಅಪರಾ ಪ್ರಕೃತಿಯನ್ನು ನೋಡ್ತಾರ, ಪರಾನು ನೋಡ್ತಾರ. ಭಗವಂತನ ಎರಡೂ ಸ್ವರೂಪಗಳನ್ನ ನೋಡ್ತಾರ. ಅಂಟಿಲ್ ನಾವು ದೇ ವೇರ್ ವರ್ಷಿಪಿಂಗ್ ಪರ್ಸನಲ್ ಗಾಡ್, ದೇ ಓನ್ಲಿ ನ್ಯೂ ಅಪರಾ ಪ್ರಕೃತಿ. ನೌ ದೇ ನೋ the apara prakriti as well as formless para prakriti. They know the saguna ishvara, they know nirguna ishvara. In fact they know the Lord in total. ಈಗ ಅವರು ಮೊದಲ ಅಪರಾ ಪ್ರಕೃತಿ ಅಷ್ಟ ಗೊತ್ತಿತ್ತು, ಸಗುಣ ಪರಮಾತ್ಮನ ಪೂಜೆ ಮಾಡ್ತಿದ್ರು. ಈಗ ಸಗುಣ ನಿರ್ಗುಣ ಎರಡೂ ಪೂಜೆ ಮಾಡಕ್ ಇರ್ತಾರೆ. ಆದ್ದರಿಂದ ಪರಮಾತ್ಮ ತತ್ವವನ್ನು ಯಥಾರ್ಥವಾಗಿ ತಿಳಿದಾರೆ. ಅಂಡ್ ಹಿಯರ್ ಕೃಷ್ಣ ಡಸ್ ಎ ಸ್ಮಾಲ್ ಮಿಸ್ಚೀಫ್. ಇಲ್ಲಿ ಕೃಷ್ಣ ಪರಮಾತ್ಮ ಒಂದು ಜೋಕ್ ಮಾಡಕತ್ತ, ಮಿಸ್ಚೀಫ್ ಮಾಡಕತ್ತ. ನಿಮ್ಗೆ he wants to say is these Nishkama Bhaktas will ultimately know both para and apara prakriti. This is what he wants to say. You should remember para and apara prakriti as what? The higher and lower nature of God. Instead of using these two words, Krishna uses a set of new technical words which he has never discussed before. Krishna could have said what? They will know both para and apara prakriti of me,
But instead of saying that, he introduces a set of new terms, and naturally Arjuna will not understand, and naturally Arjuna will ask question. Naturally we can go to 8th chapter. This is Krishna's trick to keep you coming to the class. ಅವ ಅಪರಾ ಪ್ರಕೃತಿ ಪರಾ ಪ್ರಕೃತಿಯನ್ನ ತಿಳ್ಕೊತಾನ ಅಂತ ಹೇಳಿದ್ದಂದ್ರೆ ಮುಗಿದ ಹೋಗಿತ್ತು. ಅಲ್ಲಿ ಕೃಷ್ಣ ಏನ್ ಮಾಡ್ತಾನ, ಒಂದು ನಿಮಗ ಮುಚ್ಚಿಟ್ಟು ಹೇಳ್ತಾನ. ಏನ್ರಿ ನಮ್ಮ ಪರಾ ಪ್ರಕೃತಿ ಅಪರಾ ಪ್ರಕೃತಿ ತಿಳಿತಾನ ಅನ್ನೋ ಬದ್ಲಿ ಈ 6 ವಿಷಯಗಳನ್ನ ಕೇಳ್ತಾನ. ಏನು? ಬ್ರಹ್ಮ, ಕರ್ಮ, ಮತ್ತ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಮತ್ತು ಅಧ್ಯಾತ್ಮ, ಅಧಿಯಜ್ಞ. ಇವಕ್ಕೆ 6 ಹೆಸರು ಕೊಟ್ಬಿಟ್ಟು. ಅಂದ್ರೆ ಇವೇನ್ರಿ ಅಂತ ಕೇಳ್ಬೇಕು. ಮತ್ತ ಅರ್ಜುನ ಮುಂದೆ ಅದರಿಂದ 8ನೇ ಅಧ್ಯಾಯ ಪ್ರಾರಂಭ ಆಗೋ ಟ್ರಿಕ್ಕಿ ಇಟ್ಕೊಂಡು ಆ ಪರಾ ಪ್ರಕೃತಿ ಅಪರಾ ಪ್ರಕೃತಿ ಅಂದ್ರೆ ಬೇರೆ ಅಲ್ಲ, ಇವ 6 ಕಣ ಅಂತಾರಪ್ಪ ಅಪರಾ ಪ್ರಕೃತಿ ಅಂತ ಹೇಳಿ ಅಂತ ಹೇಳಕತ್ತಾನ. 2 ಕೂಡಿ ಅಪರಾ ಪ್ರಕೃತಿ ಪರಾ ಪ್ರಕೃತಿ ಅಂದ್ರೆ ಈ ವಾರದಾಗ ಐತಿ. ಅದಕ್ಕೆ ನಾ ಏನ್ ಮಾಡಿದ್ ನಿಮ್ಗ ಹಗ್ಗದ ಹಾವಿನ ಉದಾಹರಣೆ ತಗೊಂಡೆ. ಅದು ಏನೈತಿ? ಹಗ್ಗನ ಐತಿ. ಈ ಹಗ್ಗದ ಮ್ಯಾಗ ಹಾವು ಏನ್ ಕಣ್ಣಂಗ ಏನ್ ಕಾಣ್ತಾವಲ್ಲ ಅವೆಲ್ಲವೂ ಇವು ಕರ್ಮ ಅಂದ್ರು ಅದೇ. ಕರ್ಮ ಅಂದ್ರು ಬ್ರಹ್ಮನನ್ನ ತಪ್ಪು ತಿಳ್ಕೊಂಡಿದ್ದ ಕರ್ಮ. ಅಧ್ಯಾತ್ಮ ಅಂದ್ರು ಅದ, ಬ್ರಹ್ಮ ಅಂದ್ರು ಅದ, ಅಧಿದೈವ ಅಂದ್ರು ಅದ, ಅಧಿಭೂತ ಅಂದ್ರು ಅದ, ಅಧಿಯಜ್ಞ ಅಂದ್ರು ಅದ. ಅದಕ್ಕೆಲ್ಲ ಮ್ಯಾಗ ಆರೋಪ ಆಗಿತ್ತು. ಯಾವ್ಯಾವ ಚಸ್ಮಾ ಹಾಕೊಂಡಿವಿ 6 ಬಣ್ಣದ ಚಸ್ಮಾ ಹಾಕೊಂಡಾಗ 6 ನಮೂನಿ ಕಾಣಾಗ್ತಿತ್ತು ಬ್ರಹ್ಮ. ಅದಿರೋದು 1 ನಮೂನಿ, ಕಾಣುದು 6 ನಮೂನಿ, ಚಸ್ಮಾ 6 ನಮೂನಿ. ಅದಕ್ಕ ಅದ ಟ್ರಿಕ್ ನ ಭಗವಂತ ಹೇಳಿದ್ದಾನೆ, ಅಪ್ಪೋರ್ ಹೇಳಿದ್ರು ನೋಡ್ರಿ. Put together is presented in a new set of technical terms. What are they? ಬ್ರಹ್ಮ. ಇಲ್ಲಿ ಬ್ರಹ್ಮ ಅಂದ್ರೆ ಏನ್ ಅರ್ಥ ತಿಳ್ಕೋಬೇಕು. ಟೆಕ್ನಿಕಲ್ ವರ್ಡ್ ಇದು. Number 1, which will be explained only in the 8th chapter. ಮುಂದಿನ ಅಧ್ಯಾಯದೊಳಗೆ ಹೇಳ್ತಾನೆ. Then the next technical term is karma. And then the next tat brahma te krishnam viduhu. They will know the Brahman completely. Akilam karma viduhu. They will know karma completely. What is karma? Krishna doesn't explain. ಈಗ ಹೇಳುದಿಲ್ಲ ಕರ್ಮ ಅಂದ್ರೆ ಏನ್ ಹೇಳುದಿಲ್ಲ. ಕರ್ಮ ಅಂದ್ರೆ ಮುಂದೆ ಹೇಳ್ತಾನೆ. He will explain only in the 8th chapter. These people will know Brahma. These people will know karma. Second term is adhyatma. They will know completely. What is adhyatmam is. What is the meaning of adhyatma? I do not want to explain. ಈಗ ನಾ ಇಲ್ಲಿ ಹೇಳುದಿಲ್ಲ. 8ನೇ ಅಧ್ಯಾಯದಾಗ ಭಗವಂತನ ಅರ್ಜುನನ ಕೇಳಕ್ ಹಚ್ತಾನೆ, ತಾನೇ ಉತ್ತರ ಹೇಳ್ತಾನೆ. Then he would not come to 8th chapter. Therefore, 8th chapter, Arjuna will ask, what is Brahman, what is karma, what is adhyatma? That is coming. Therefore, be patient. Shanti, samadhana irli. We will see the details there only. Therefore, Ishvara Jnani will know these 3 factors, and not only these factors, he will know some more which are said in the next verse. ಆ 30ನೇ ಶ್ಲೋಕದಾಗಿದ್ದಂತ ಆ 3ಗಳನ್ನು ಅಂದ್ರೆ ಅಧಿಯಜ್ಞ, ಅಧಿಭೂತ, ಅಧಿದೈವವನ್ನು ಕೂಡ ತಿಳಿಯುತ್ತಾನೆ. ಅವೆಲ್ಲ ಇವು ಪಾರಿಭಾಷಿಕ ಶಬ್ದ ಅದಾವು. ಇವುಗಳ ನಿಜವಾದ ಅರ್ಥ ಏನನ್ನೋದನ್ನ ಅಲ್ಲಿ ಅರ್ಜುನ ಕೇಳ್ತಾನೆ. ಹಿಂಗ ಹೇಳಿದಲ್ಪ ನನಗೆ ಗೊತ್ತಿಲ್ಲ ಹೇಳು ಅಂತಂತಾನ. ಮತ್ತೆ 8ನೇ ಅಧ್ಯಾಯದ ಪ್ರಾರಂಭ ಮಾಡ್ತಾನ. ಅವಾಗ ಏನಿದು ಇವು 6 ಶಬ್ದಗಳಿಂದ ಏನು ಅರ್ಥ ಅನ್ನುವಂತ ಭಗವಂತನೇ ಹೇಳ್ತಾನೆ. Not only they know the previous 3 factors, they will also know the following 3 factors also. 30ನೇ ಶ್ಲೋಕ. What are they? Adibhutam, Adidaivam, Adiyajna. So these 3 factors also they know. In short, they will know 6 factors. What are they? Those 6 factors? Brahma, Karma, Adhyatma, Adibhuta, Adidaiva, Adiyajna. ಇವು 6 ವಿಷಯಗಳನ್ನ ಅವ ತಿಳಿದವ, ಭಗವಂತನನ್ನ ತಿಳಿದಂಗ. But you know what is the secret? ಇಲ್ಲೇನ್ ರಹಸ್ಯ ಏನೈತಂದ್ರೆ all the 6 factors is nothing but ಪರಾ ಪ್ರಕೃತಿ ಪ್ಲಸ್ ಅಪರಾ ಪ್ರಕೃತಿ. ಇದು ಏನೈತಿ ಅಂದ್ರೆ ಇದ್ರಾಗ 5 ಅಪರಾ ಪ್ರಕೃತಿ ಅದಾವ, 1 ಪರಾ ಪ್ರಕೃತಿ ಅದ. ಇವು 2 6 ತಿಳಿದಂದ್ರೆ ಅವ ಪರಾ ಪ್ರಕೃತಿ ಅಪರಾ ಪ್ರಕೃತಿಯನ್ನ ತಿಳಿದಂಗ. ಅಪರಾ ಪ್ರಕೃತಿ ಅಂದ್ರೆ ಮಾಯೆಯನ್ನ ತಿಳಿದಂಗ, ಪರಾ ಪ್ರಕೃತಿಯನ್ನ ತನ್ನ ಸ್ವರೂಪವನ್ನ ತಿಳಿದಂಗ. But the very same para and apara prakriti mixture, Krishna is presenting in the form of these 6 technical terms. ಈ ಪರಾ ಪ್ರಕೃತಿಯನ್ನು 5 ಭಾಗ ಮಾಡಿ, ಆ ಅಪರಾ ಪ್ರಕೃತಿಯನ್ನು 5 ಭಾಗ ಮಾಡಿ, ಪರಾ ಪ್ರಕೃತಿಯನ್ನು ಒಂದೇ ಭಾಗವನ್ನು ಮಾಡಿ, ಭಗವಂತ 6 ಟೆಕ್ನಿಕಲ್ ಪಾರಿಭಾಷಿಕ ಶಬ್ದಗಳಿಂದ ಇಲ್ಲೇ ಉದಾಹರಣೆ ಕೊಟ್ಟು 8ನೇ ಅಧ್ಯಾಯಕ್ಕೆ ಬೀಜವನ್ನು ಇಟ್ಟಿದ್ದಾನೆ.
6 technical terms, factors, Krishna adds one more. This wise man, the wise woman lib day, let us save. So this wise person will not only know these factors completely, wise person will remember them at the time of death also. ಅವ ಸಾಯುವುದಕ್ಕಿಂತ ಮೊದಲ ಪರಾಂತ ಕಾಲ ಅಂತೇವಲ್ಲ, ಪ್ರಾರಬ್ಧ ಮುಗಿದು ಇನ್ನೇನು ಕ್ಷಣದಲ್ಲಿ ಸಾವು ಸಂಭವಿಸ್ತೈತೆ ಅನ್ನೋ ಹೊತ್ತಾಗಲೂ ಇವು 6 ವಿಷಯಗಳ ಮಂದಿಗೆ ಇನ್ನೊಂದು ವಿಷಯ ಏನಂದ್ರೆ, ದ ವೈಸ್ ಪರ್ಸನ್ ವಿಲ್ ರಿಮೆಂಬರ್ ದೆಮ್ ಅಟ್ ದ ಟೈಮ್ ಆಫ್ ಡೆತ್. ಇವು 6 ವಿಷಯಗಳನ್ನ ಅವತ್ತ ಸಾಯುವತ್ತ ನೆನೆಸ್ಕೊಂಡ್ನಂದ್ರ ಪರಾಂತ ಕಾಲೇ ಅಪಿ ಚ ಮಾಂ, ದ ವೈಸ್ ಪರ್ಸನ್ ವಿಲ್ ರಿಮೆಂಬರ್ ಮೀ, consisting of para and apara bhakti, consisting of these 6 factors, the wise man remembers at the time of death also. ಸಾಯುವತ್ನಾಗ್ನು ಇವು 6 ನೆನೆಸಿಕೊಂಡು ಸಾಕಂದ್ರೆ ಅವ್ನು ಮುಗಿಸ್ತಾರೆ ಅನ್ನುವಂತ ಆಶ್ವಾಸನೆಯನ್ನು ಕೊಡ್ತಾನೆ ಭಗವಂತ. ನ್ಯಾಚುರಲಿ ದಿಸ್ ವಿಲ್ ಆಲ್ಸೋ ಕ್ರಿಯೇಟ್ ಎ ಕ್ವಶನ್ ಇನ್ ಅರ್ಜುನಾಸ್ ಮೈಂಡ್. ಅರ್ಜುನನ್ ತಲೆಯಾಗಿ ಮತ್ತೆ ಹೊಳ ಕಡೆ ಆಗತ್ತು. ಸೊ should Krishna talk about Ishvara Smaranam at the time of death? We are now happy alive, and we hope that the Marana Kalam has not come. Why should Krishna specially mention Ishvara Smaranam at the time of death? From that we get 2 questions. Alri, ಈಗಂತೂ ಪರಮಾತ್ಮ ನೆನೆಸಾಗತ್ತೇವೆ, ಮತ್ತೆ ಸಾಯಿ ಹೊತ್ತಾಗ ನೆನೆಸಂತ ಯಾಕಂತಾನ ಭಗವಂತ? For that we have got 2 questions. ಈ ಬಗ್ಗೆ ನಮ್ಮಲ್ಲಿ 2 ಪ್ರಶ್ನೆ ಅದಾವಂತ. Is there any significance in Ishvara Samarthanam at the time of death? ಸಾಯಿ ಹೊತ್ತಾಗ ಪರಮಾತ್ಮ ನೆನೆಸಿದ್ರೆ ಏನಾದ್ರೂ ಒಂದು ಬದಲಾವಣೆ ಆಗೋ ಸಾಧ್ಯತೆ ಐತೇನು? ಇದು ಒಂದೇ ನಂಬರ್ ಕ್ವಶನ್. 2ನೇ ಕ್ವಶನ್ ಏನಂದ್ರ, ಹೌ ಕ್ಯಾನ್ ಎ ಪರ್ಸನ್ ರಿಮೆಂಬರ್ ಗಾಡ್ ಅಟ್ ದ ಟೈಮ್ ಆಫ್ ಡೆತ್? ಸಾವು ಬಂದಾಗ ಪರಮಾತ್ಮನನ್ನ ನೆನೆಸಕ್ ಆಗ್ತದೇನೋ ಅನ್ನುವಂಥದ್ದು 2ನೇ ವಿಚಾರ. Because at the time of death we will remember everything except God. ಸಾಯಿ ಸಮಯಕ್ಕೆ ಬಂದಾಗ ಗಳಿಗೆ ಬಂದಾಗ ಪರಮಾತ್ಮನ ಬಿಟ್ಟು ಎಲ್ಲವೂ ನೆನಪಾಕವು, ಪರಮಾತ್ಮನೇ ಬಿಟ್ಟು ಎಲ್ಲವೂ ನೆನಪಾಕವು ಅಂತಾರಪ್ಪ. Because we have got so many incomplete job. ನಮ್ ಕೆಲವೊಂದು ಕಾರ್ಯಗಳು ಇಲ್ಲ ಮುಗಿರೋದಿಲ್ಲ. ಮೊಮ್ಮಗನ ಅಕ್ಕಿ ಕಾಳು ಹಾಕ್ಬೇಕು, ಒಬ್ಬ ಮೊಮ್ಮಗನ ಗಿಡಮೊಮ್ಮಗ LKG ಸೀಟ್ ಸಿಗ್ಬೇಕು. ಅವು ಕೆಲವೊಂದು ಆವು ಕೆಲಸ ಇಲ್ಲ, ಬಾಕಿ ಅದಾವು. ಕೆಲವೊಂದು 2 ಲಗ್ನ ಆಗ್ಬೇಕು, ಒಂದು 2 ಹೆಸರಲ್ಲೇ ಹೊಲ ಟ್ರಾನ್ಸ್ಫರ್ ಆಗ್ಬೇಕು, ಇನ್ನೇನು ಬಹಳ ಕೆಲಸ ನಾವು ಅಷ್ಟೊಂದು ಬಂತಲ್ಲ ಮಾಡೋಣ ಅಂತ ನಾವು. ಮೆನಿ ಇನ್ಕಂಪ್ಲೀಟ್ ಜಾಬ್ಸ್ ಆರ್ ದೇರ್. ದಿಸ್ ಡಿಪಾಸಿಟ್, ದ್ಯಾಟ್ ಡಿಪಾಸಿಟ್, ಅದು ಹೆಸರು ಅಕ್ಕಿ ಹೆಸರು ಇಡಬೇಕು, ಇದು ಹೆಸರು ಇವನ ಹೆಸರು ಇಡಬೇಕು, ರೊಕ್ಕ ಇನ್ನು ಏನೇನೋ ಕೆಲಸ ಅದಾವ್ರಿ. ಬಿಲ್ ಇಸ್ ದೇರ್, ಕೀ ಇಸ್ ದೇರ್. ಆ ಬಿಲ್ ಅವ್ನು ಕೊಡ್ಬೇಕು, ಈ ಕೀಲಿ ಇವ್ನು ಕೊಡ್ಬೇಕು. ನೋಡ್ರಿ ಏನೇನು ಹೇಳ್ತಾರಪ್ಪ. To whom all I have lent money, for whom I have borrowed money is forgotten completely. ನಾ ಯಾರಿಗೆ ರೊಕ್ಕ ಕೊಟ್ಟೇನಿ ಅಷ್ಟ ನೆನಪೈತಿ, ಯಾರಿಂದ ಸಾಲ ತಂದೇನಿ ನೆನಪಿಲ್ಲ ಅಂತೀವಿ. ಮಗ ಕಳ್ಳ ಅವ್ರು ನನಗೆ ಇಷ್ಟು ರೊಕ್ಕ ಕೊಡ್ಬೇಕು ಇಸ್ಕೋರಿ ಅಂತಂತ, ಇವಾಗ ಕೊಡೋದು ಬಾಕಿ ಐತಿ ಆದ್ರೆ ಹೇಳೋದಿಲ್ಲ ಅಂತೀವ. ಮೈ ಗಾಡ್, we have got so many things and so many people we would like to meet. Parent Piti. So who will remember the God? So Krishna is talking about Prayana Kala Ishvara. Prayana Kala Ishvara Smaranam, which seems to have some significance. ಏನೋ ಒಂದು ತಾತ್ಪರ್ಯ ಇದ್ದಂಗೆ ಐತಿ. ಸಾಯಿ ಹೊತ್ತಾಗ ಈಶ್ವರನ ಸ್ಮರಣೆ ಮಾಡುವಂತದ್ದು ಏನಕ್ಕೆ ಏನೋ ಲಾಭ ಇದ್ದಂಗೆ ಐತಿ. Therefore the question is, what is the significance of that? How to remember the God at the time of death? ಏನಿದ್ರದ್ದು ಕಿಮ್ಮತ್ತು? ಆ ಹೊತ್ನಾಗ ನಾವು ಅವನ ಪರಮಾತ್ಮ ಸ್ಮರಣೆ ಮಾಡೋದ್ರಿಂದ ಏನ್ ಲಾಭ ಅದ? ಮತ್ತ ನಾವು ಅವನ್ನ ಮಾಡ್ಕೋಬೇಕಾದ್ರೂ ನೆನಪು ಮಾಡ್ಕೋಬೇಕಾದ್ರೆ ಹೆಂಗ್ ಮಾಡ್ಕೋಬೇಕು? ಹೌ ಟು ರಿಮೆಂಬರ್ ಗಾಡ್ at the time of death? Naturally Arjuna will ask 7 questions in the next chapter. ಮುಂದಿನ ಚಾಪ್ಟರ್ ಒಳಗೆ 8ನೇ ಚಾಪ್ಟರ್ ಭಗವಂತಗ ಅರ್ಜುನ 7 ಪ್ರಶ್ನೆ ಕೇಳ್ತಾನೆ. ವಾಟ್ ಆರ್ ದೇ? ಬ್ರಹ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಅಧಿಭೂತ ಅಂದ್ರೆ ಏನು, ಅಧಿದೈವ ಅಂದ್ರೆ ಏನು, ಅಧಿಯಜ್ಞ ಅಂದ್ರೆ ಏನು, ಪರಮಾತ್ಮನ ಸಾಯಿಬತ್ನಾಗ ಹೆಂಗ್ ನೆನಪು ಮಾಡ್ಕೋಬೇಕು? ದೇರ್ ಆರ್ 2 ಶ್ಲೋಕಾಸ್ ಆರ್ ದ ಸೀಡ್ ಫಾರ್ ದಿ ನೆಕ್ಸ್ಟ್ ಚಾಪ್ಟರ್. ಇವು 29, 30ನೇ ಶ್ಲೋಕ ಇವು 8ನೇ ಚಾಪ್ಟರ್ಗೆ ಬೀಜ ರೂಪದಿಂದ ಅದಾವ. ದೇರ್ ಗೋ ಕೃಷ್ಣ ಸೇಸ್ ಹಿಯರ್ ಪ್ರಯಾಣ ಕಾಲೇ ಅಪಿ. ಪ್ರಯಾಣ ಮೀನ್ಸ್ ಡೆತ್, ನಾಟ್ ಡೆಲ್ಲಿ, ಮುಂಬೈ, ಕಲ್ಕತ್ತಾ ಅಲ್ಲ. ಡೆಲ್ಲಿ ಪ್ರಯಾಣ ಅಂದ್ರೆ ಅಫ್ಕೋರ್ಸ್ ದೇ ಆರ್ ಆಲ್ಸೋ ಪ್ರಯಾಣ. ಡೆಲ್ಲಿಗೆ ಹೋಗುದು, ಮುಂಬೈಗೆ ಹೋಗುದು, ಕಲ್ಕತ್ತಾ ಹೋಗುದು ಪ್ರಯಾಣನ. ಇಲ್ಲಿ ಏನದ, ಈ ಪ್ರಯಾಣ ಏನದ? ಪ್ರಯಾತ ಕಾಲೇ ಅಪಿ, ಅಟ್ ದ ಟೈಮ್ ಆಫ್ ಡೆತ್ ಆಲ್ಸೋ
ಯುಕ್ತ ಚೇತಸ ಆಲ್ಸೋ ದೋಸ್ ಡೆವೋಟೀಸ್ ಆಫ್ ಡಿಸಿಪ್ಲೈನ್ಡ್ ಮೈಂಡ್, ಯಾರು ಮನಸ್ಸಿಗೆ ಶಿಸ್ತು ಕಲಿಸ್ಯಾರ, ಯಾರು ಶಾಸ್ತ್ರ ಶ್ರವಣ ಮಾಡ್ಯಾರ, ರಿಮೆಂಬರ್ ಅವರು ನೆನಪು ಮಾಡ್ಕೋತಾರ ಭಗವಂತನ, ದ್ಯಾಟ್ ಟು ಅಟ್ ದ ಟೈಮ್ ಆಫ್ ಡೆತ್, ಅಂದ್ರೆ ಸಾವಿನ ಗಳಿಗೆಯಲ್ಲಿ ಪರಮಾತ್ಮನ ನೆನೆಸಿ ಸಾಯ್ತಾರ. ರಿಕ್ವೈರ್ಸ್ ಟ್ರೆಮೆಂಡಸ್ ಡಿಸಿಪ್ಲಿನ್, ಇದಕ್ಕೆ ಬಹಳ ಶಿಸ್ತು ಬೇಕಾಗ್ತದ ಮನುಷ್ಯನಿಗೆ. ಅವಾಗ ನೆನಪು ಬರೋದು ಬಹಳ ಕಠಿಣದ. ಅವಾಗ ನೆನಪು ಬರ್ತೈತಂದ್ರ ಆ ಮನಸ್ಸಿಗೆ ಸಂಸ್ಕಾರ ಕೊಟ್ಟಿರ್ಬೇಕು. ಅಂಡ್ ದೇರ್ಫೋರ್ ದೇ ಆರ್ ಯುಕ್ತ ಚೇತಸಾಹ, ಅವರು ಒಳ್ಳೆ ಅಭ್ಯಾಸ, ಭಗವದ್ಗೀತೆ 7ನೇ ಅಧ್ಯಾಯವನ್ನ ಗುರುಮುಖೇನ ಅಧ್ಯಾಯ ಮಾಡಿರ್ಬೇಕು. ಅಂದಾಗ ಅವ್ರಿಗೆ ನೆನಪಾಗ್ತಾನ ಭಗವಂತ ಅಂತ ನಾವು. ಯುಕ್ತ ಚೇತಸ ಇಸ್ ದ ನೇಮ್ ಆಫ್ ದ ಪೀಪಲ್ ಹೂ ಹ್ಯಾವ್ ಗಾಟ್ ದ ಡಿಸಿಪ್ಲೈನ್ಡ್ ಮೈಂಡ್ ಅಂತ ಮನಸ್ಸಿದ್ದವ್ರಿಗೆ ಏನಂತಾನೆ ಇಲ್ಲಿ ಶಬ್ದ ಯುಕ್ತ ಚೇತಸಾಹ. ಅಂಡ್ ದೋಸ್ ಪೀಪಲ್ ಮಾಂ ವಿದುಹು, ಅವರು ನನ್ನನ್ನು ತಿಳಿಯುತ್ತಾರೆ. ವಿದುಹು ಮೀನ್ಸ್ ಸ್ಮರಣಾತಿ, ದೇ ರಿಮೆಂಬರ್ ಮೀ ಅಟ್ ದ ಟೈಮ್ ಆಫ್ ಡೆತ್ ಆಲ್ಸೋ. ಅಂಡ್ ಹೂ ಆರ್ ದೇ ನಿಷ್ಕಾಮ ಭಕ್ತ, ಅವ್ರು ಯಾರು ಅಂದ್ರೆ ಅವರು ನಿಷ್ಕಾಮ ಭಕ್ತರು. So with this Krishna concludes the topic of Sakama Bhakti, Nishkama Bhakti, differentiation, and with this 7th chapter is getting over with the seed for the 8th chapter. ಈ ರೀತಿ ಭಗವಂತ ಈ 7ನೇ ಅಧ್ಯಾಯದೊಳಗೆ ಸಕಾಮ ಭಕ್ತರು, ನಿಷ್ಕಾಮ ಭಕ್ತರು ಮತ್ತು ಅವರಲ್ಲಿದ್ದಂತ ವ್ಯತ್ಯಾಸವನ್ನು ಹೇಳಿ ಈ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾನ. ಮತ್ತ 8ನೇ ಅಧ್ಯಾಯಕ್ಕ ಬೀಜನೂ ಇಟ್ಟಾನ. The seed for the 8th chapter, like in TV, 2 people would be in conversation and you would want to know, they will say next week. Or certainly you will watch that. Krishna is using that technique here also. Om Purnamidam Purnat Purnamudachyate Purnasya Purnamadaya Purnameva Vasishyate. Om Shanti Shanti Shanti. Ode Srimad-Bhagavad-Gitasu Upanishadsu Brahma Vidyayam Yoga Shastre Sri Krishna-Arjuna Samvade Jnana Vijnana Yogo Nama Saptamodhyayaha. Om Tat Sat.